ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನ್ಯೂಟ್ರಿಷನ್ ಹೆಲ್ತ್ ಡ್ರಿಂಕ್ ಪೌಡರ್. ಇದು ಯಾವ ತರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಬಾದಾಮಿ, ಸನ್ಫ್ಲವರ್ ಸೀಡ್ಸ್, ಗೋಡಂಬಿ, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಡ್ರೈ ಡೇಟ್ಸ್, ಕಲ್ ಸಕ್ಕರೆ, ಮಕಾನ, ಫ್ಲೇವರ್ಗೋಸ್ಕರ ಸ್ವಲ್ಪ ಯಾಲಕ್ಕಿ. ಇದು ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ. ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಒಣ ಖರ್ಜೂರ ಇಷ್ಟನ್ನು ನಾವು ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರ್ ಎಲ್ಲ ಅದ್ರಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಥರದ ನಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಆದ್ದರಿಂದ ಇದು ತುಂಬ ಹೆಲ್ತಿ ಮತ್ತು ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಆಲ್ಮಂಡ್ ಇರೋದ್ರಿಂದ ಮಕ್ಕಳಿಗೆ ತುಂಬ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಆಮೇಲೆ ಐರನ್ ಕಂಟೆಂಟ್ ಕಡಿಮೆ ಇರೋರಿಗೆ ಡ್ರೈ ಡೇಟ್ಸ್ ಹಾಕಿದೀವಲ್ಲ, ಅದರಿಂದ ಐರನ್ ಕಂಟೆಂಟ್ ಸಿಗುತ್ತೆ ಮತ್ತು ಎನರ್ಜಿ ಸಿಗುತ್ತೆ. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಎನರ್ಜಿ ಸಿಗುತ್ತೆ ಮತ್ತು ಕ್ಯಾಲ್ಶಿಯಂ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ಲು ರೋಸ್ಟ್ ಆಗಬೇಕು. ಇದು ಚೆನ್ನಾಗಿ ರೋಸ್ಟ್ ಆದಾಗ ನಾವು ಒಂದು ತಟ್ಟೆಗೆ ಹಾಕೊಂಡು ಸ್ವಲ್ಪ ತಣ್ಣಗೆ ಮಾಡಬೇಕು. ನೋಡಿ, ಈಗ ನಾನು ತಟ್ಟೆಗೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದು ರೋಸ್ಟ್ ಮಾಡ್ತಾ ಇದರಲ್ಲಿರೋ ಫ್ಲೇವರ್ ಅರೋಮ ಏನು ಸಕಲ ಸ್ಮೆಲ್ ಬರ್ತಿದೆ ಗೊತ್ತಾ. ಇದರಲ್ಲಿ ಎಲ್ಲ ಕೆಲವೊಂದು ಸೀಡ್ಸ್ ಎಲ್ಲ ಚಿಟಪಟ ಅಂತ ಇರುತ್ತೆ. ಆ ಸ್ಮೆಲ್ಲು, ಆ ಟೇಸ್ಟ್, ಏನು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅದೇ ಥರ ಇರುತ್ತೆ. ನೋಡಿ, ಈ ಥರ ರೋಸ್ಟ್ ಆದಮೇಲೆ ನಾವು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದು ಎಲ್ಲ ರೋಸ್ಟ್ ಆಗಿದೆ, ಪ್ಲೇಟ್ಗೆ ಹಾಕೋಣ. ಅದೇ ಬಾಂಡೆಗೆ ಮಸಾಲ ಹಾಕಿ ಉರಿಯೋಣ. ಮಸಾಲ ಒಂದು 2 ನಿಮಿಷ ರೋಸ್ಟ್ ಮಾಡೋಣ. ಯಾಕಂದ್ರೆ ಇದು ಅದರಲ್ಲೇ ಹಾಕಿದ್ರೆ ಇದು ಸರಿಯಾಗಿ ಮೇಲ್ಗಡೆ ಬಂದ್ಬಿಡುತ್ತೆ. ಅದರಿಂದ ಸರಿಯಾಗಿ ರೋಸ್ಟ್ ಆಗಲ್ಲ. ಅದರಿಂದ ಸಪ್ರೇಟ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ರೋಸ್ಟ್ ಆಯ್ತು. ಇದನ್ನು ಅದೇ ತಟ್ಟೆಗೆ ಹಾಕೊಳ್ಳೋಣ. ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ಒಂದು 10 ನಿಮಿಷ ತಣ್ಣಗಾಕಿ ಬಿಡೋಣ. ಈಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಕಲ್ ಸಕ್ಕರೆ, ಏಲಕ್ಕಿ, ರೆಡಿ ಆಗಿದೆ. ಇದರಿಂದ ತುಂಬಾ ಅದೇ, ಯಾಕಂದ್ರೆ ನನ್ನ ಲೈಫಲ್ಲಿ ತುಂಬಾ ಜಂಕ್ ಫುಡ್ ತಿಂತಾ ಇದ್ದೆ. ಆದ್ರೆ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಕ್ಕೆ ನಾನು ಈ ತರ ಹೆಲ್ತಿಗೆ ತುಂಬಾ ಒಳ್ಳೆಯದು. ನನ್ನ ಲೈಫಲ್ಲಿ ನಡೆದಿರೋದು ನಾನು ಹೇಳ್ಕೊತೀನಿ. ನನ್ನ ಲೈಫಲ್ಲಿ ಏನು ಗೊತ್ತಾ, ತುಂಬಾ ಜಂಕ್ ಫುಡ್ಸ್ ತಿಂತಾ ಇದ್ದೆ. ಅದಕ್ಕೆ ಅಷ್ಟು ಖರ್ಚು ಮಾಡ್ತೀನಿ. ಹೆಲ್ತ್ ಇಶ್ಯೂ ಬಂದಾಗಿಂದ ಅಷ್ಟು ಖರ್ಚು ಮಾಡಬಹುದು. ನಾವೇ ಮನೆಯಲ್ಲಿ ಈ ತರ ಹೆಲ್ತಿ ಫುಡ್ ಮಾಡ್ಕೊಂಡು ನಾವು ಮಾಡಿದ್ರೆ ನಾವು ಹೆಲ್ತ್ ಒಳ್ಳೆಯದು. ಜಂಕ್ ಫುಡ್ ಅವಾಯ್ಡ್ ಮಾಡಿ ಇದನ್ನ ಸೇವಿಸೋದ್ರಿಂದ ತುಂಬಾ ಎಫೆಕ್ಟಿವ್ ಇದೆ, ತುಂಬಾ ಒಳ್ಳೆಯದು. ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಹಾಕಿದ್ರೆ ಸ್ಮೆಲ್ ಬರಲ್ಲ, ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ. ತಣ್ಣಗಾದ್ಮೇಲೆ ಹಾಕಿ ಈ ತರ ಕಂಟೈನರ್ ಹಾಕಿ ಇಟ್ಕೊಳ್ಳಿ. ಚೆನ್ನಾಗಿರುತ್ತೆ. ಒಂದು 15 ಡೇಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು, ಹೆಲ್ತ್ ಒಳ್ಳೆಯದು, ನಿಮ್ಮ ಲೈಫ್ ಸ್ಟೈಲ್ ಒಳ್ಳೆಯದು.